ಡಿಸೆಂಬರ್ 8ರಿಂದ ವಿಧಾನಮಂಡಲ ಅಧಿವೇಶನ ಪ್ರಾರಂಭ ಆಗತ್ತೆ. ಉಭಯ ಸದನಗಳಲ್ಲೂ ಕೂಡ ನಡೆಯಲಿದೆ. ಆರೋಪ ಪ್ರತ್ಯಾರೋಪ ಎಲ್ಲವೂ ಕೂಡ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸೋಕೆ ಪ್ರತಿಪಕ್ಷಗಳಿಂದ ಪ್ಲಾನ್ ಮಾಡಿಕೊಳ್ಳಲಾಗಿದೆ. ಸಿಎಂ ಕುರ್ಚಿ ವಿಚಾರವನ್ನೇ ದೊಡ್ಡದಾಗಿ ಬಿಂಬಿಸಬೇಕು ಅನ್ನೋದು ಇವ್ರ ತಂತ್ರ ಆಗಿದೆ. ಸಿಎಂ ಕುರ್ಚಿಗೆ ಕಚ್ಚಾಡಿದ್ರು ಅಥವಾ ಸಿಎಂ ಕುರ್ಚಿಗೋಸ್ಕರ ಪೈಪೋಟಿ ನಡೀತು, ನಿಮ್ಮಲ್ಲಿ ಅಧಿಕಾರಕ್ಕೋಸ್ಕರನೇ ಗೊಂದಲ ನಡೀತಾ ಇದೆ, ಅಧಿಕಾರದ ಹಪಾಹಪಿ ಇದೆ, ಇನ್ನು ಅಭಿವೃದ್ಧಿ ಎಲ್ಲಿ ಮಾಡ್ತೀರಾ ಅಂತ ಚರ್ಚೆ ಮಾಡಬೇಕು. ಅದೇ ವಿಚಾರವನ್ನು ಪ್ರಸ್ತಾಪಿಸಬೇಕು. ಕಾಂಗ್ರೆಸ್ನಲ್ಲಿ ಯಾವುದೂ ಸರಿ ಇಲ್ಲ, ಎಲ್ಲವೂ ಕೂಡ ಕುರ್ಚಿ ಮೇಲೆ ಇದೆ ನಿಂತಿದೆ ಅನ್ನೋದೊಂದು ಮೆಸೇಜನ್ನು ದೊಡ್ಡ ಮಟ್ಟಿಗೆ ಇಟ್ಕೊಂಡು ಅದನ್ನು ಅಸ್ತ್ರವನ್ನಾಗಿ ಬಳಕೆ ಮಾಡಬೇಕು ಅನ್ನುವಂಥದ್ದು ವಿಪಕ್ಷಗಳ ಅಸ್ತ್ರ ಆಗಿದೆ. ಆದರೆ ಕಾಂಗ್ರೆಸ್ನ ನಾಯಕರು ಇದಕ್ಕೆ ಟಕ್ಕರ್ ಕೊಡೋದಕ್ಕೆ ಅಂತ ತಯಾರಿ ಮಾಡಿಕೊಂಡಿದ್ದಾರೆ. ಇನ್ನು ಕಾಂಗ್ರೆಸ್ ನಾಯಕರ ಕಾಲೆಳೆಯುವಂಥ ಪ್ರಯತ್ನಕ್ಕೆ ಇದೀಗ ವಿಪಕ್ಷಗಳು ನಿರ್ಧಾರ ಆಗಿರೋದು. ಅವಿಶ್ವಾಸ ನಿರ್ಣಯ ಮಂಡನೆಗೂ ಕೂಡ ಮುಂದಾಗಿದ್ದಾರೆ ಪ್ರತಿಪಕ್ಷಗಳು ಅನ್ನೋದು ಗೊತ್ತಾಗ್ತಾ ಇದೆ. ಇದರ ಜೊತೆಗೆ ರೈತರ ಸಮಸ್ಯೆ, ಮೆಕ್ಕೆಜೋಳ ಖರೀದಿ ಕುರಿತಂತೆ ಪ್ರಸ್ತಾಪಿಸಲಿದ್ದಾರೆ. ಮೂಲ ಸೌಕರ್ಯಗಳ ಅನುದಾನ ಕೊರತೆ ಬಗ್ಗೆಯೂ ಕೂಡ ಪ್ರಸ್ತಾಪಿಸಬೇಕು ಅನ್ನುವಂಥ ಪ್ಲಾನ್ನಲ್ಲಿದ್ದಾರೆ. ಸರ್ಕಾರದ ವಿರುದ್ಧ ಎಲ್ಲ ಅಸ್ತ್ರಗಳನ್ನು ಬಳಕೆ ಮಾಡಿಕೊಂಡು ಮುಗಿ ಬೀಳೋದಕ್ಕೆ ಪ್ರತಿಪಕ್ಷಗಳು ಪ್ಲಾನ್ ಮಾಡ್ಕೊಂಡಿರೋದು. ಅಂದರೆ ಏನೇನು ಲೋಪದೋಷಗಳಿದೆ, ಎಲ್ಲೆಲ್ಲಿ ಈ ಸರ್ಕಾರ ಎಡವಿದೆ, ಯಾವ್ಯಾವ ವಿಚಾರದಲ್ಲಿ ಮುಜುಗರವನ್ನು ಅನುಭವಿಸಿದೆ, ಮುಖಭಂಗವನ್ನು ಅನುಭವಿಸಲಿದೆ, ಅದೇ ವಿಚಾರಗಳನ್ನು ಪ್ರತಿಪಕ್ಷಗಳು ಈಗ ಅಸ್ತ್ರವನ್ನಾಗಿ ಇಟ್ಕೊಂಡು ಟೀಕೆ ಮಾಡುವುದಕ್ಕೆ ಅಂತ ಮುಂದಾಗಿರುವಂಥದ್ದು. ಇದೇ ವಿಚಾರದಲ್ಲಿ ಗದ್ದಲ ಕೋಲಾಹಲ ಸೃಷ್ಟಿ ಮಾಡಬೇಕು ಅನ್ನುವಂಥ ಪ್ಲಾನ್ನಲ್ಲೂ ಕೂಡ ಇದೀಗ ಪ್ರತಿಪಕ್ಷಗಳು ಇದೆ. ಅದೇ ಈ ಪ್ರತಿಪಕ್ಷಗಳ ಈ ಎಲ್ಲ ಅಸ್ತ್ರವನ್ನು ಪ್ರಬಲವಾಗಿ ಎದುರಿಸೋಕೆ ಸರ್ಕಾರ ಕೂಡ ಚಿಂತನೆಯನ್ನು ಮಾಡಿಕೊಂಡಿದೆ. ಇತ್ತ ಸರ್ಕಾರದಿಂದಲೂ ಕೂಡ ಅಧಿವೇಶನಕ್ಕೆ ತಕ್ಕಂತೆಗೆ ಪೂರ್ವ ತಯಾರಿಯನ್ನು ಮಾಡ್ಕೊಂಡಿರೋದು. ಪ್ರತಿಪಕ್ಷಗಳಿಗೆ ಕೌಂಟರ್ ಕೊಡಬೇಕು ಅಂತ ಸಿದ್ಧತೆ ಮಾಡ್ಕೊಂಡಿದ್ದಾರೆ. ನಿನ್ನೆ ಸಿಎಂ ಅವರ ನೇತೃತ್ವದಲ್ಲಿ ಒಂದು ಸಭೆ ನಡೀತು. ಈ ಸಭೆಯಲ್ಲಿ ಪ್ರಮುಖವಾಗಿ ತಂತ್ರಗಾರಿಕೆ ಮಾಡ್ಕೊಂಡಿದ್ದಾರೆ. ಹಲವು ಸಚಿವರುಗಳಿಗೆ ಸಲಹೆ ಕೊಟ್ಟಿದ್ದಾರಂತೆ, ಸೂಚನೆಯನ್ನು ನೀಡಿದಾರಂತೆ ಸಿಎಂ. ಪ್ರತಿಪಕ್ಷಗಳ ಲೋಪದೋಷಗಳನ್ನು ನಾವಿಲ್ಲಿ ಎತ್ತಿ ಹಿಡಬೇಕು, ಕಟುವಾಗಿ ಅದನ್ನು ಟೀಕಿಸಬೇಕು, ಹಾಗೂ ನಮ್ಮ ವಿರುದ್ಧ, ಸರ್ಕಾರದ ವಿರುದ್ಧ ಯಾವುದೇ ಅಸ್ತ್ರ ಪ್ರಯೋಗ ಮಾಡಿದ್ರೂ ಅದಕ್ಕೆ ನಾವು ತಿರುಗುಬಾಣ ಬಿಡಬೇಕು, ಸರಿಯಾದ ರೀತಿಯಲ್ಲೇ ಉತ್ತರವನ್ನು ಕೊಡಬೇಕು ಅಂತ ಸರ್ಕಾರದವರು ಕೂಡ ಪ್ಲಾನ್ ಮಾಡಿಕೊಂಡಿದ್ದಾರೆ. ಸಿಎಂ ಕುರ್ಚಿ ವಿಚಾರ ಅಂತೂ ಮುನ್ನೆಲೆಗೆ ಬಂದೇ ಬರುತ್ತೆ. ಅದಕ್ಕೆ ಈಗಾಗಲೇ ಏನೇನು ತಾಪೆ ಹಾಕಬೇಕು ಅದೆಲ್ಲ ಮಾಡಿಬಿಟ್ಟಿದ್ದಾರೆ. ಪ್ರೆಸ್ ಮೀಟ್ ಕರೆದಿದ್ದಾಯಿತು, ತಿಂಡಿಗೆ ಹೋಗಿದ್ದಾಯಿತು, ನಾವು ಸರಿ ಇದ್ದೀವಿ, ನಾವು ಒಟ್ಟಿಗೆ ಇದ್ದೀವಿ, ಇಂದು ಎಂದು ಮುಂದು ಯಾವಾಗಲೂ ನಾವು ಒಟ್ಟಿಗೆ ಇರ್ತೀವಿ, 2028ರ ಚುನಾವಣೆಗೆ ಸ್ಟ್ರಾಟಜಿ ಮಾಡ್ತಾ ಇದ್ದೀವಿ, ನಮ್ಮಲ್ಲಿ ಏನು ಗೊಂದಲ ಇಲ್ಲ ಅಂತ ಹೇಳಿದ್ದಾರೆ. ಈಗ ಅದೇ ಅಸ್ತ್ರವನ್ನೇನಾದ್ರು ವಿಪಕ್ಷಗಳು ಪ್ರಯೋಗ ಮಾಡ್ತಂದ್ರೆ ಮತ್ತೆ ಅದನ್ನೇ ಹೇಳ್ತಾರೆ, ರೀ ನಾವು ಸರಿ ಇದ್ದೀವ್ರಿ, ಅದಕ್ಕೆ ಅವ್ರ ಮನೆಗೆ ನಾನು ತಿಂಡಿಗೆ ಹೋಗಿದ್ದೆ, ನಮ್ಮ ಮನೆಗೆ ಇವ್ರು ತಿಂಡಿ ಬಂದಿದ್ರು, ಒಂದೇ ವೇದಿಕೆಯಲ್ಲಿ ನಾವು ಒಟ್ಟಿಗೆ ಇದ್ದೀವಿ, ನಾವು ಅಣ್ತಮ್ಮಂದ್ರ ಥರ ಇದ್ದೀವಿ, ನಮ್ಮಲ್ಲಿ ಸಮಸ್ಯೆನೇ ಇಲ್ಲ ಅಂತ ಹೇಳ್ತಾರೆ. ಸೊ ಅದರಿಂದಲೂ ಕೂಡ ಬೀಸ ದೊಣ್ಣೆಯಿಂದ ಪಾರಾಗೋ ಕೆಲಸವನ್ನು ಕಾಂಗ್ರೆಸ್ ಮಾಡಲಿದೆ. ಈ ಬಗ್ಗೆ ಮಾಹಿತಿನ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವು. ಎರಡೂ ಕಡೆಯಿಂದಲೂ ಕೂಡ ಪ್ರಯತ್ನಗಳು ನಡೀತಾ ಇದೆ ಕಟ್ ಹಾಕುವಂಥ ನಿಟ್ಟಿನಲ್ಲಿ. ಬಟ್ ಎರಡೂ ಕಡೆಯಿಂದಲೂ ಕೂಡ ಅದಕ್ಕೆ ಸರಿಯಾದ ಉತ್ತರ ಕೊಡೋದಕ್ಕೆ ಸರ್ಕಾರ ಮತ್ತು ವಿಪಕ್ಷಗಳು ಏನೇನು ಸಿದ್ಧತೆ ಮಾಡ್ಕೊಂಡಿದೆ, ಏನೇನು ಪ್ಲಾನ್ ಮಾಡ್ಕೊಂಡಿದೆ ಅಂತ ನೀತಿ. ಮುಂದಿನ ಸೋಮವಾರದಿಂದ ಬೆಳಗಾವಿಯ ಚಳಿಗಾಲದ ಅಧಿವೇಶನ ಪ್ರಾರಂಭ ಆಗ್ತಾ ಇದೆ. 10 ದಿನಗಳ ಕಾಲ ನಡೆಯುವಂತ ಕಲಾಪ ಈ ಬಾರಿ ಸಾಕಷ್ಟು ಕುತೂಹಲವನ್ನ ಕೇಳಿಸ್ತಾ ಇದೆ. ಯಾಕೆಂದ್ರೆ ಪ್ರತಿಪಕ್ಷಗಳಿಗೆ ಸಾಕಷ್ಟು ಅಸ್ತ್ರಗಳು ಸಿಗ್ತಾ ಇದೆ. ಸರ್ಕಾರದ ವಿರುದ್ಧವಾಗಿ ಸಮರವನ್ನ ಸಾರೋದಕ್ಕೆ, ಸರ್ಕಾರವನ್ನ ಡ್ಯಾಮೇಜ್ ಮಾಡೋದಕ್ಕೆ, ಕಾಂಗ್ರೆಸ್ ಪಕ್ಷವನ್ನ ಡ್ಯಾಮೇಜ್ ಮಾಡೋದಕ್ಕೆ ಸಾಕಷ್ಟು ಅಸ್ತ್ರಗಳಿವೆ. ಪ್ರಮುಖವಾಗಿ ಕುರ್ಚಿ ಕಿತ್ತಾಟದಲ್ಲಿ ಏನ್ ಇಲ್ಲಿಯವರೆಗೆ ಆದಂತಹ ಬೆಳವಣಿಗೆಗಳು ಪ್ರತಿಪಕ್ಷಗಳಿಗೆ ಇದನ್ನ ಮುಂದಿಟ್ಕೊಂಡು ಸರ್ಕಾರಕ್ಕೆ ಡ್ಯಾಮೇಜ್ ಮಾಡೋದಕ್ಕೆ ಸೂಕ್ತವಾದಂತ ಅವಕಾಶ. ಸೊ ಹಾಗಾಗಿ ಇದನ್ನ ಎನ್ಕ್ಯಾಶ್ ಮಾಡ್ಕೊಳ್ಳೋದಕ್ಕೆ ಈಗ ಪ್ರತಿಪಕ್ಷಗಳು ಕೂಡ ಸಿದ್ಧತೆಯನ್ನ ಮಾಡ್ಕೊಂಡಿದೆ. ಸದನದ ಪ್ರಾರಂಭದಲ್ಲೇ ಈ ವಿಚಾರವನ್ನ ತೆಗೆದು ಸರ್ಕಾರಕ್ಕೆ ಮುಜುಗರ ತರುವಂತ ಪ್ರಯತ್ನವನ್ನ ಪ್ರತಿಪಕ್ಷಗಳು ಮಾಡ್ಲಿವೆ. ಇದರ ಜೊತೆಗೆ ಮೂಲಸೌಕರ್ಯ, ಹಾಗೆ ಶಾಸಕರ ಅನುದಾನ, ಕಬ್ಬು ಬೆಳೆಗಾರರ ಸಮಸ್ಯೆ, ಮೆಕ್ಕೆಜೋಳ ಬೆಳೆಗಾರರ ಸಮಸ್ಯೆಗಳು ಕೂಡ ಪ್ರತಿಪಕ್ಷಗಳಿಗೆ ಪ್ರಮುಖ ಅಸ್ತ್ರಗಳಿದ್ದಂತೆ. ಆ ವಿಚಾರಗಳನ್ನ ಇಟ್ಕೊಂಡು ಉತ್ತರ ಕರ್ನಾಟಕ ಭಾಗದಲ್ಲಿ ಆಗ್ತಾ ಇರೋದ್ರಿಂದ ಸಹಜವಾಗಿ ಕಬ್ಬು ಬೆಳೆಗಾರರು ಮತ್ತೆ ಮೆಕ್ಕೆಜೋಳ ಬೆಳೆಗಾರರು ಏನಿದ್ದಾರೆ ಅವರ ಪರವಾಗಿ ನಿಲ್ಲೋದಕ್ಕೆ ಮತ್ತೆ ಸರ್ಕಾರ ಸರಿಯಾಗಿ ಅವರಿಗೆ ಸ್ಪಂದನೆಯನ್ನ ಮಾಡ್ತಾ ಇಲ್ಲ, ಅವರ MSP ದರವನ್ನ ನೀಡ್ತಾ ಇಲ್ಲ, ಖರೀದಿ ಕೇಂದ್ರಗಳನ್ನ ಪ್ರಾರಂಭ ಮಾಡಿಲ್ಲ ಅನ್ನುವಂತಹ ಆರೋಪಗಳನ್ನ ಮುಂದಿಟ್ಕೊಂಡು
ರೈತರನ್ನ ಸೆಳೆಯುವಂತ ಒಂದು ಪ್ರಯತ್ನವನ್ನು ಕೂಡ ಮಾಡಬಹುದು. ಯಾಕೆಂದ್ರೆ ಸದನದಲ್ಲಿ ದೊಡ್ಡ ಮಟ್ಟದಲ್ಲಿ ಅದನ್ನ ಚರ್ಚೆಗೆ ತೆಗೆದುಕೊಂಡಿದ್ದೆ ಆದ್ರೆ ರೈತರ ಸಮಸ್ಯೆ ರೈತರ ಗಮನಕ್ಕೆ ಹೋಗುತ್ತೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಅದು ವೋಟ್ ಬ್ಯಾಂಕ್ ಕೂಡ ಆಗಬಹುದು. ಆ ಕಾರಣಕ್ಕೆ ಆ ವಿಚಾರಗಳನ್ನ ಮುಂದಿಟ್ಕೊಂಡು ಹೋರಾಟವನ್ನ ಮಾಡೋದಕ್ಕೆ ಈಗಾಗಲೇ ಪ್ರತಿಪಕ್ಷಗಳು ಕೂಡ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದೆ. ಅದರ ಜೊತೆಗೆ ಕಾನೂನು ಸುವ್ಯವಸ್ಥೆ ಹದಗೆಡ್ತಾ ಇದೆ, ಕೊಲೆ ಸುಲಿಗೆಗಳು ಹೆಚ್ಚಾಗ್ತಾ ಇದೆ, ಬ್ಯಾಂಕ್ ರಾಬರಿಗಳು ಹೆಚ್ಚಾಗ್ತಾ ಇದೆ, ಆಡೋ ಆಗಲೇ ದರೋಡೆ ಪ್ರಕರಣಗಳು ನಡೀತಾ ಇದೆ ಅನ್ನುವಂತ ವಿಚಾರಗಳು ಕೂಡ ಈ ಬಾರಿ ಪ್ರತಿಪಕ್ಷಗಳಿಗೆ ಪ್ರಮುಖ ಅಸ್ತ್ರ. ಇದೆಲ್ಲವನ್ನು ಕೂಡ ಇಟ್ಕೊಂಡೇ ಅವರು ಸದನದಲ್ಲಿ 10 ದಿನಗಳ ಕಾಲ ಏನ್ ನಡೆಯುತ್ತೆ ಅಲ್ಲಿ ಸರ್ಕಾರವನ್ನ ಡ್ಯಾಮೇಜ್ ಮಾಡೋದಕ್ಕೆ ಸಾಕಷ್ಟು ಪ್ರಯತ್ನವನ್ನ ಮಾಡ್ಲಿವೆ. ಇದಕ್ಕೆ ಪೂರಕವಾಗಿ ನಿನ್ನೆಯಷ್ಟೇ ಮುಖ್ಯಮಂತ್ರಿಗಳು ಕೂಡ ಸಚಿವರ ಒಂದು ಸಭೆಯನ್ನ ಮಾಡಿದ್ದಾರೆ. ಸಭೆಯಲ್ಲಿ ಇವೆಲ್ಲ ವಿಚಾರಗಳನ್ನು ಕೂಡ ಅವರು ತರ್ತಾರೆ. ಹಾಗಾಗಿ ಇದಕ್ಕೆ ಸೂಕ್ತವಾದಂತ ಉತ್ತರವನ್ನ ನಾವು ಸದನದ ಒಳಗಡೆನೆ ಕೊಡ್ಬೇಕು. ಮತ್ತೆ ಅವರ ಆಂತರಿಕ ವಿಚಾರಗಳನ್ನು ಕೂಡ ಅಲ್ಲಿ ಕೆದಕಿ ಅವರಿಗೆ ಮುಜುಗರವನ್ನ ತರಬೇಕು. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಹೋರಾಟವನ್ನ ಮಾಡ್ಬೇಕು ಅಂತೇಳಿ ಸಿಎಂ ಕೂಡ ಸಲಹೆ ಮತ್ತೆ ಸೂಚನೆಗಳನ್ನ ಕೊಟ್ಟಿದ್ದಾರೆ. ಅವಿಶ್ವಾಸ ನಿರ್ಣಯ ಮಂಡನೆ ಮಾಡೋದಕ್ಕೆ ಈಗಾಗಲೇ ಬಿಜೆಪಿ ನಾಯಕರು ಚಿಂತನೆಯನ್ನ ಮಾಡ್ತಾ ಇದ್ದಾರೆ. ಕುರ್ಚಿ ಕಿತ್ತಾಟದಲ್ಲಿ ಸಿದ್ದರಾಮಯ್ಯನವರು ಈಗಾಗಲೇ ಶಾಸಕರ ವಿಶ್ವಾಸವನ್ನ ಕಳೆದುಕೊಳ್ತಾ ಇದ್ದಾರೆ ಅನ್ನುವಂತ ವಿಚಾರವನ್ನ ಮುಂದಿಟ್ಕೊಂಡು ಅವರನ್ನ ಕೆಳಗಿಳಿಸ್ಬೇಕು, ಅವರಿಗೆ ಶಾಸಕರ ಬಹುಮತ ಇಲ್ಲ ಅನ್ನುವಂತ ನೆಪವನ್ನ ಕೊಟ್ಟು ಅವಿಶ್ವಾಸ ನಿರ್ಣಯವನ್ನ ಮಂಡನೆ ಮಾಡೋದಕ್ಕೆ ಈಗ ಬಿಜೆಪಿ ಮುಂದಾಗ್ತಾ ಇದೆ. ಅದರಲ್ಲಿ ಸಕ್ಸಸ್ ಅಥವಾ ಬೇರೆ ವಿಚಾರ ನೆಕ್ಸ್ಟ್. ಆದ್ರೆ ಆ ವಿಚಾರವನ್ನ ಅಲ್ಲಿ ತಂದಿದ್ದೇ ಆದ್ರೆ ಆಗ ಸರ್ಕಾರಕ್ಕೂ ಕೂಡ ಮುಜುಗರ ಮತ್ತೆ ಕಾಂಗ್ರೆಸ್ ಪಕ್ಷಕ್ಕೂ ಕೂಡ ಮುಜುಗರ. ಈ ನಿಟ್ಟಿನಲ್ಲಿ ಬಿಜೆಪಿ ನಾಯಕರು ಯೋಚನೆಯನ್ನ ಮಾಡ್ತಾ ಇದ್ದಾರೆ. ಈ ವಿಚಾರ ಅವಿಶ್ವಾಸ ನಿರ್ಣಯವನ್ನ ಮಂಡನೆ ಮಾಡಿದ್ರೆ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಎದುರಿಸಬೇಕು ಅನ್ನುವಂತ ಸೂಚನೆಯನ್ನು ಕೂಡ ನಿನ್ನೆ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ಅದರ ಜೊತೆಗೆ 9ರಂದು ಶಾಸಕಾಂಗ ಪಕ್ಷದ ಸಭೆಯನ್ನು ಕೂಡ ಬೆಳಗಾವಿಯ ಖಾಸಗಿ ಹೋಟೆಲ್ನಲ್ಲಿ ಕರೆದಿದ್ದಾರೆ. ಅಲ್ಲಿ ಶಾಸಕರಿಗೆ ಸಲಹೆ ಮತ್ತೆ ಸೂಚನೆಗಳನ್ನ ಕೊಟ್ಟು ಮುಖ್ಯಮಂತ್ರಿ ಬದಲಾವಣೆ ವಿಚಾರದಲ್ಲಿ ಆದಂತಹ ಗೊಂದಲಗಳನ್ನ ಏನಾದ್ರೂ ಬಿಜೆಪಿ ಜೆಡಿಎಸ್ ಅಲ್ಲಿ ಎನ್ಕ್ಯಾಶ್ ಮಾಡಿಕೊಳ್ಳುವಂತ ಪ್ರಯತ್ನವನ್ನ ಮಾಡಿದ್ರೆ ಅವರ ಆಂತರಿಕ ವಿಚಾರಗಳನ್ನ ಭಿನ್ನಾಭಿಪ್ರಾಯಗಳನ್ನು ಕೂಡ ನಾವು ಸದನದ ಒಳಗಡೆ ಕೆದಕಬೇಕು ಅನ್ನುವಂತ ನಿರ್ಧಾರವನ್ನು ಕೂಡ ನಿನ್ನೆ ಮಾಡಲಾಗಿದೆ. ಸೊ ಹಾಗಾಗಿ ಒಂದು ಕಡೆ ಪ್ರತಿಪಕ್ಷಗಳು, ಮತ್ತೊಂದು ಕಡೆ ಸರ್ಕಾರ ಕೂಡ ಸಾಕಷ್ಟು ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದೆ. ಸೋಮವಾರದಿಂದ ಇದು ಈ ಗದ್ದಲ ಶುರುವಾಗತ್ತೆ ನೀತಿ. ಓಕೆ, ಥ್ಯಾಂಕ್ ಯು ಶಿವತಮಲ ಡೀಟೇಲ್ಸ್ಗಾಗಿ.